ಹೇಟ್ ಯು ಬೇಬಿ ಅಂತ ಅಂದ್ಬಿಟ್ಟು ಏನು ಹೇಳ್ತಲೇ ಇರ್ತಿದ್ಲಂತೆ. ಮಗು ಹುಟ್ಟಿದ ತಕ್ಷಣ ಅವಳ ಪಕ್ಕಕ್ಕೆ ಕರ್ಕೊಂಡೋಗಿ ಮಲಗಿಸಿದ್ರೆ ಅಳೋದು. ಹಾಯ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಬ್ಯೂಟಿ ಟಿಪ್ ಹೇಳ್ತಾ ಇದ್ದೀನಿ ಅಂತ ಖಂಡಿತ ಅನ್ಕೊಬೇಡಿ. ದಯವಿಟ್ಟು ಬ್ಯೂಟಿ ಟಿಪ್ನ ಹೇಗೆ ನೋಡ್ತೀರಾ ಅದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದರೆ ಅದಕ್ಕೆ ಇಂಪಾರ್ಟೆಂಟ್ ಕೊಡಿ. ನಾನು ಮಾಡಿದ ಕಂಟೆಂಟ್ ಅಂತಲೇ ಅಲ್ಲ, ಬೇರೆ ಯಾರೇ ಮಾಡಿದ್ರೂ ಅಷ್ಟೇ ಒಳ್ಳೆ ವಿಚಾರಗಳನ್ನು ಕೂಡ 4 ಜನಕ್ಕೆ ಗೊತ್ತಾಗಲಿ. ದಯವಿಟ್ಟು ಈ ವಿಡಿಯೋ ತುಂಬ 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 ಇಂಪಾರ್ಟೆಂಟ್. 10 ನಿಮಿಷ ಆಗ್ಬೋದು ನಾನು ಮಾತಾಡ್ತಾ, ಇದರಲ್ಲಿ ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ನಿಮ್ಮ ಹತ್ರ ಟೈಮ್ ಇಲ್ವಾ ನೋಡಿ, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಳ್ಳಿ ನನ್ನ ವಿಡಿಯೋ ಲಿಂಕ್ನ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಅಥವಾ ನೀವು ಯಾರಾದರೂ ಪ್ರೆಗ್ನೆಂಟ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ. ತುಂಬ ಸತ್ಯವಾದಂತಹ ಇನ್ಫಾರ್ಮೇಷನ್ನ, ಮಾಹಿತಿನ ನಾನು ಈ ವಿಡಿಯೋ ಮೂಲಕ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ಮಕ್ಕಳು ತುಂಬ ದೊಡ್ಡವರಾಗಿರ್ತಾರೆ, ಸ್ಟಿಲ್ ಅವರಿಗೆ ಅವ್ರ ಲೈಫಿನ ಗುರಿ ಏನು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆಯೇ ಒಂದು ಸಂಬಂಧಗಳ ವ್ಯಾಲ್ಯೂಸ್ ಗೊತ್ತಾಗ್ತಾ ಇರೋದಿಲ್ಲ. ಇವತ್ತಿನ ಜನ್ರೇಷನ್ ಹೇಗಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಪ್ರತಿ ದಿನ ಬೆಳಗಾದರೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಡಿವೋರ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರ್ಬೋದು, ಸಾಕಷ್ಟು ನೆಗೆಟಿವಿಟಿನೇ ನಾವು ನೋಡ್ತಾ ಇದ್ದೀವಿ. ಸಾಧನೆಗಳು ಏನು ಅಂತ ನೋಡೋದಕ್ಕಿಂತ ಏನು ನೆಗೆಟಿವಿಟಿ ಏನಿದೆ, ಇವತ್ತೇನು ನಡೀತಾ ಇದೆ ಅನ್ನೋದು, ಅಂದರೆ ಮಕ್ಕಳ ಒಂದು ಸಾಧನೆಗಳಿಗಿಂತಲೂ ನಾವು ಇವತ್ತು ಪೇಪರೆಲ್ಲ ತೆಗೆದು ನೋಡಿದ್ರೆ ಬರೀ ಇದೇ ಥರ ಏನು ಯಾರಿಗೋ ಮೋಸ ಮಾಡೋದ್ರಂತೆ, ಯಾರಿಗೋ ಏನೋ ಮಾಡೋದ್ರಂತೆ, ಕೊಲೆ ಮಾಡೋದ್ರಂತೆ, ಸುಲಿಗೆ ಮಾಡೋದ್ರಂತೆ, ಮತ್ತೊಂದು ಮಗದೊಂದು ಅಂತ ನೋಡ್ತಲೇ ಇದ್ದೀವಿ. ಇದು ನಾವು ಮಕ್ಕಳನ್ನ ಬೆಳೆಸೋ ರೀತಿ ಅಂತ. ಮಕ್ಕಳು ಹೊರಗಡೆ ಬಂದು, ಹೊರಗಿನ ಜಗತ್ತಿಗೆ ಬಂದು ಅವ್ರು ದೊಡ್ಡವ್ರು ಆಗ್ತಾ ಆವಾಗ ನಾವು ಕಲಿಸೋ ಅಂಥದ್ದಲ್ಲ. ಪ್ರೆಗ್ನೆನ್ಸಿ ಜರ್ನಿ, ಪ್ರೆಗ್ನೆಂಟ್ ಅಂತ ಏನು ವುಮೆನ್ಸ್ ಇರ್ತಾರೆ, ಆ ಒಂದು ಪೀರಿಯಡ್, ಆ ಒಂದು ಜರ್ನಿ ಏನಿರುತ್ತೆ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಪವರ್ಫುಲ್ಲಾಗಿ ನಾವು ಮುಂದೆ ನಮ್ಮ ಸಮಾಜಕ್ಕೆ, ನಮ್ಮ ಮನೆಗೆ ಉತ್ತಮವಾದಂತಹ ಮಕ್ಕಳನ್ನ ಏನು ಕೊಡುವಂತಹ ಒಂದು ಬಹಳ ದೊಡ್ಡದಾದಂತಹ ಜವಾಬ್ದಾರಿ. ಇವತ್ತೇನು ನಾವು ನೋಡ್ತಾ ಇರ್ತೀವಿ ಅದೆಲ್ಲ ಅಯ್ಯೋ ಅವ್ರ ಅಪ್ಪ ಅಮ್ಮ ಏನು ಕಲಿಸಿದ್ದಾರೆ ಅಂತ ಹೇಳೋದಕ್ಕಿಂತ ಮೊದಲು, ಅಂದರೆ ಅವರು ಹೊರಗಡೆ ಬಂದಾಗ ದೊಡ್ಡವ್ರು ಆಗ್ತಾ ನೋಡಿ ಕಲಿಯೋದಕ್ಕಿಂತ ಹೊಟ್ಟೆ ಒಳಗಡೆ ಇದ್ದಾಗ ಮಕ್ಕಳು ಕಲಿಯೋ ಅಂಥದ್ದು 100ಕ್ಕೆ 1000 ಪಟ್ಟು ಹೆಚ್ಚು. ಈ ವಿಡಿಯೋನ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನನ್ನ ಪ್ರೆಗ್ನೆನ್ಸಿ ಜರ್ನಲ್ಲಿ ಒಂದಷ್ಟು ಬುಕ್ಗಳನ್ನು ಕೂಡ, ಒಂದು ಬುಕ್ ಬಗ್ಗೆ ನಾನು ಹೇಳಿದ್ದೆ, ತುಂಬ ಚೆನ್ನಾಗಿದೆ ನೋಡಿ ಅಂತ. ಕೆಲವರು ಅದನ್ನು ಕೂಡ ಪ್ರಮೋಷನ್ ವಿಡಿಯೋ ಅನಿಸುತ್ತೆ ಅಂತ ಹಾಕಿದ್ರಿ. ನಿಜ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ. ನಾನು ಪ್ರಮೋಷನ್ ವಿಡಿಯೋ ಮಾಡಬೇಕಂತ ಮನಸ್ಸು ಮಾಡಿ ಹುಡುಕಕ್ಕೆ ಹಿಡ್ದೆ ನಿಂತೆಂದರೆ ಡೈಲಿ ಒಂದೊಂದು ವಿಡಿಯೋ ಹಾಕ್ಬೋದು. ಬಟ್ ನನಗೆ ಅದು ಅವಶ್ಯಕತೆ ಇಲ್ಲ. ನಾನು ಏನೇ ವಿಡಿಯೋ ಮಾಡಿದ್ರೂ ಜೆನ್ಯೂನ್ ಆಗೇ ಕೊಡಬೇಕು. ನನಗೆ ಏನೇ ವಿಡಿಯೋ ಅದು 100 ಜನ ನೋಡಲಿ, 200 ಜನ ನೋಡಲಿ, ಅಥವಾ 10,000 ಜನ ನೋಡಲಿ, ಜೆನ್ಯೂನ್ ಆಗಿರುವಂತಹ ಮಾಹಿತಿನ ಕೊಡಬೇಕು. ಜೆನ್ಯೂನ್ ಆಗಿರುವಂತಹ ಏನು ನನಗೆ ಸಬ್ಸ್ಕ್ರೈಬರ್ಸ್ ಬೇಕು. ನನ್ನ ಇಷ್ಟಪಟ್ಟು ನನ್ನ ಚಾನಲ್ನ ನೋಡಿ ನನಗೊಂದು ಒಳ್ಳೆ ಮೆಸೇಜ್ಗಳನ್ನು, ಕಮೆಂಟ್ಗಳನ್ನು ಕೊಡೋವಂಥವ್ರು ಬೇಕು. ಈ ಬುಕ್ ಬಗ್ಗೆ, ನಾನು ಗರ್ಭ ಸಂಸ್ಕಾರದ ಬುಕ್ ಬಗ್ಗೆ ನಾನು ಹೇಳಿದ್ದೆ. ಈಗಲೂ ಅಷ್ಟೇ ಪ್ರಮೋಷನ್ ಅಲ್ಲ, ನಾನು ಈಗೇನು ಹೇಳಕ್ಕೆ ಹೊರಟಿದ್ದೀನಿ ಅದಕ್ಕಿದು ಲಿಂಕ್ ಆಗುತ್ತೆ. ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಜರ್ನಿ ಅಂತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ತಾಯಿಯ ಗರ್ಭದಲ್ಲಿ ಇದ್ದಂತಹ ಮಗುವಿಗೆ ಅದರ ಮುಂದಿನ ಭವಿಷ್ಯ ಹೇಗೆ ನಿರ್ಧಾರ ಆಗುತ್ತೆ ಅದು ಮಗು ಗರ್ಭದಲ್ಲಿ ಇದ್ದಾಗಲೇ ಡಿಸೈಡ್ ಆಗಿರುತ್ತೆ. ಸೊ ನಿಮ್ಮ ಬಿಹೇವಿಯರಿಂದ ಈಗ ನಾನು 3-4 ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ನೋಡಿದೆ. ಆ ಲೇಡಿ ಪ್ರೆಗ್ನೆಂಟ್ ಇದ್ರಂತೆ. ಅವ್ರ ಹಸ್ಬೆಂಡ್ ಬೇರೆಯವ್ರ ಕಡೆ ಅಫೇರ್ ಇಟ್ಕೊಂಡಿದ್ದು ಆ ಲೇಡಿಗೆ ಗೊತ್ತಾದ ಮೇಲೆ, ಸೊ ಅವರ ಗಂಡ ಅವಳನ್ನ ಪ್ರೆಗ್ನೆನ್ಸಿ ಜರ್ನಿ ಉದ್ದಕ್ಕೂ ತುಂಬ ಮೆಂಟಲಿ, ಫಿಸಿಕಲಿ ಟಾರ್ಚರ್ ಕೊಟ್ಟಿದ್ದ ಕಾರಣ ಮಗು ಹುಟ್ಟುತ್ತಲೇ ಅದಕ್ಕೆ ಬ್ರೈನ್ ಟ್ಯೂಮರ್, ಕ್ಯಾನ್ಸರ್ ಏನೋ ಬಂದಿದೆ ಮಗುಗೆ. ಸೊ ಅದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದೆ ಅಂತ. ಬಿಕಾಸ್ ಇದನ್ನು ಸ್ಟಡಿ ಮಾಡಿದಾಗ ಮಗುಗೆ ಈಗಲೇ ಆ ಥರ ಆಗೋದಕ್ಕೆ, ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು ಅಂತ ಸ್ಟಡಿ ಮಾಡಿ ನೋಡಿದಾಗ ಡಾಕ್ಟರ್ ಹೇಳಿದ್ದು, ತಾಯಿ ಪ್ರೆಗ್ನೆಂಟ್ ಇದ್ದಾಗ, ಗರ್ಭದಲ್ಲಿ ಮಗು ಇದ್ದಂಥ ಸಂದರ್ಭದಲ್ಲಿ ಅವಳಿಗೆ ಉತ್ತಮವಾದಂಥ ವಾತಾವರಣ ಇಲ್ಲ, ಉತ್ತಮವಾದಂತಹ ಏನು ಟ್ರೀಟ್ ಅವಳಿಗೆ ಸಿಕ್ಕಿಲ್ಲ. ಗಂಡನಿಂದ ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು, ಅತ್ತೆ ಮಾವನ ಒಂದು ಪ್ರೀತಿ ಇರ್ಬೋದು, ಸೊ ಕಾಳಜಿ ಇರ್ಬೋದು, ಇದು ಯಾವುದೂ ಅವಳಿಗೆ ಸಿಕ್ಕಿಲ್ಲ. ಮಾನಸಿಕವಾಗಿ, ಮೆಂಟಲಿ ಆಕೆಗೆ ಸಿಕ್ಕಾಬಟ್ಟೆ ಟಾರ್ಚರ್ ಆಗಿದ್ದರಿಂದ ಅದು ಮಗುವಿನ ಮೇಲೆ ಪರಿಣಾಮ ಬೀರಿದ್ರಿಂದ ಮಗು ಇವತ್ತು ಸಾವು ಬದುಕಿನ ನಡುವೆ ಹೋರಾಟನ ಮಾಡ್ತಾ ಇದೆ.
ಸೊ ಪ್ರೆಗ್ನೆನ್ಸಿ ಜರ್ನಿ ಅಂತ ಅನ್ನೋದು ಏನಿರುತ್ತೆ, ಈ ಒಂದು ಜರ್ನಿ, ಈ ಒಂದು 9 ತಿಂಗಳು ಮಗು ಹೊರಗಡೆ ಬಂದು ಇನ್ನು ಅದು 80 ವರ್ಷ ಇರುತ್ತೋ, 70 ವರ್ಷ ಇರುತ್ತೋ, 50 ವರ್ಷ ಇರುತ್ತೋ, 60 ವರ್ಷ ಇರುತ್ತೋ, ಆ ಒಂದು ಜೀವನದ ಅವಧಿಯನ್ನು ಕಳೆಯೋದಕ್ಕೆ ಈ 9 ತಿಂಗಳಲ್ಲಿ ನಾವು ಏನು ಒಳ್ಳೆಯದನ್ನಷ್ಟೇ ಕೊಡ್ತೀವಿ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಾನು ಏನಕ್ಕೆ ಈ ಬುಕ್ಕನ್ನ ಓದಿ, ನೀವು ನೋಡಿ ಓದಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಂತ ಅಂದರೆ, ಈ ಬುಕ್ಕಲ್ಲಿ ಒಂದಷ್ಟು ಏನು ಕತೆಗಳನ್ನು ಕೊಟ್ಟಿದ್ದಾರೆ. ಗರ್ಭ ಸಂಸ್ಕಾರ ಅಂತ ಅನ್ನೋದು ಭಕ್ತ ಪ್ರಹ್ಲಾದ ಅವರು ಏನಿದ್ರು, ಅವರು ಇದ್ದಾಗ ಸೊ ನಾರದರು ಹೇಳುವಂತಹದ್ದು ಇರ್ಬೋದು. ಭಕ್ತ ಪ್ರಹ್ಲಾದ ಈ ಘಟನೆ ನಿಮ್ಗೆಲ್ರಿಗೂ ಚಿರಪರಿಚಿತ ಅಲ್ವಾ. ಏನು ಕಯಾಲು ಅವ್ರಿಗೆ ಗರ್ಭಿಣಿ ಇದ್ದಾಗ ನಾರದ ಅವರ ಆಶ್ರಮದಲ್ಲಿ ಇರ್ತಾರೆ. ಆವಾಗ ನಾರದರು ವಿಷ್ಣುವಿನ ನರಸಿಂಹನ ಬಗ್ಗೆ ಎಲ್ಲ ಹೇಳಿದಾಗ ಸೊ ನರಸಿಂಹನ ಮೇಲೆ ಹೆಚ್ಚು ಒಲವು ಪ್ರಹ್ಲಾದ ಅವರಿಗೆ ಬರುತ್ತೆ ಅಂತ ಇದನ್ನು ನಾವು ಕೇಳಿದ್ದೀವಿ. ಅದಾದಮೇಲೆ ಇನ್ನೊಂದು ಟ್ರೂ ಸ್ಟೋರೀಸ್ ಒಂದಷ್ಟು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆಧುನಿಕ ಸಾಕ್ಷ್ಯಾಧಾರಗಳು ಅಂತ ಅಂದ್ಬಿಟ್ಟು ಒಂದು ಲೇಡಿ ಇರ್ತಾಳಂತೆ. ಸೊ ಅವಳಿಗೆ ಇಷ್ಟ ಇಲ್ದಲೇ ಏನೋ ಮಗು ಆಗುತ್ತೆ, ಪ್ರೆಗ್ನೆಂಟ್ ಆಗ್ತಾರೆ. ಅವಳು ಯಾವಾಗ್ಲೂ ಅಂದರೆ ಅವಳಿಗೆ ಲೈಫನ್ನ ಇನ್ನೂ ಇದು ಮಾಡಬೇಕು, ಏನು ಬೇಗ ಮದುವೆ ಮಾಡ್ಕೊಳ್ಳೋ ಆಸೆ ಇರಲಿಲ್ಲ, ಬಟ್ ಆಗೋಯ್ತು. ಮಗು ಮಾಡ್ಕೊಳ್ಳೋ ಆಸೆ ಇರಲಿಲ್ಲ, ಅದು ಕೂಡ ಆಗೋಯ್ತು. ಸೊ ಎವ್ರಿ ಡೇ ಅವಳು ಏನು ಮಾಡ್ತಾ ಇದ್ಲಂತೆ, ಐ ಹೇಟ್ ಯು ಬೇಬಿ ಅಂತ ಅಂದ್ಬಿಟ್ಟು ಏನು ಹೇಳ್ತಲೇ ಇರ್ತಿದ್ಲಂತೆ. ಮಗು ಹುಟ್ಟಿದ ತಕ್ಷಣ ಅವಳು ಪಕ್ಕಕ್ಕೆ ಕರ್ಕೊಂಡೋಗಿ ಮಲಗಿಸಿದ್ರೆ ಅಳೋದು, ತುಂಬ ಅಳೋದು, ಆ ಥರ ಮಾಡ್ತಿತ್ತಂತೆ. ಮಗು ಯಾಕೆ ಈ ಥರ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆಲ್ಲ ಶಾಕ್. ಅದೇ ಬೇರೆ ಕಡೆ ಮಲಗಿಸಿದಾಗ ಆರಾಮಾಗಿರೋದು, ಅವಳ ಹತ್ರ ಮಲಗಿಸಿದಾಗ ಅದೇನಾಗಿದೆ, ಮಗುಗೆ ಐ ಹೇಟ್ ಯು ಬೇಬಿ ಅಂತ ಹೇಳಿ 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 ಅದು ಅಮ್ಮ ಅಂತಂದರೆ ಆ ಒಂದು ಬಾಂಡಿಂಗ್ ಅಟ್ಯಾಚ್ಮೆಂಟ್ ಅಂತ ಏನಿರುತ್ತೆ ಅದು ಇಲ್ದಲೇ ಹುಟ್ಟಿರುವಂಥದ್ದು. ಸೊ ಡಾಕ್ಟರ್ ಹತ್ರ ಎಲ್ಲ ಯಾಕೆ ಈ ಥರ ಏನಾಯಿತು, ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿತ್ತು ಜರ್ನಿ ಎಲ್ಲ ಕೇಳಿದಾಗ, ಸೊ ಈ ಥರ ಅಂತ ಹೇಳಿದಾಗ ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಈಕೆಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಮಗು ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಆಗಿರೋದ್ರಿಂದ ಇವಳು ಈ ಥರ ಮಾಡ್ತಾ ಇದ್ದಾಳೆ. ಸೊ ಈಗ ಬೇಬಿ ಕೂಡ ಆ ಅಮ್ಮನ್ನ ಹೇಟ್ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಸತ್ಯವಾಗಿ ನಡೆದಿರುವಂಥ ಘಟನೆನೇ ಈ ಬುಕ್ಕಲ್ಲಿ ಕೊಟ್ಟಿರೋದು. ಸೊ ಹಾಗಾಗಿ ನೀವು ಪ್ರೆಗ್ನೆಂಟ್ ಇದ್ದವ್ರು ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿರೋರು, ಮುಂದೆ ಮನೆಯಲ್ಲಿ ಒಂದು ಹೆಣ್ಣಂತ ಆದಮೇಲೆ ಮದುವೆ, ಮಗು ಇವೆಲ್ಲ ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ನಾನು ಈ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ. ಮತ್ತು ಆಫ್ರಿಕಾದಲ್ಲೂ ನಡೆದಿರುವಂಥ ಒಂದು ಘಟನೆ. ಸೊ ಇವೆಲ್ಲ ಇದರಲ್ಲಿ ನೀವು ನೋಡ್ಬೋದು. ಇದು ಎಲ್ಲವೂ ಅಷ್ಟೇ ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ. ಆ ಅಂಗವಿಕಲ ಮಗು ಅಂದರೆ ಆ ಟೈಮಲ್ಲಿ ಅವರು ಪ್ರೆಗ್ನೆಂಟ್ ಇದ್ದಾಗ ಹಸ್ಬೆಂಡ್ ಬಂದು ಯಾವಾಗಲೂ ಟಾರ್ಚರ್ ಮಾಡ್ತಾ ಇರೋರು, ಆ ಜರ್ನಿ ಅಷ್ಟು ಚೆನ್ನಾಗಿರಲಿಲ್ಲ. ಮಗು ಹುಟ್ಟುತ್ತಾ ಈ ಥರ ಆಯಿತು. ಅದ್ರ ಭವಿಷ್ಯ ನೋಡಿ, ಒಂದು ಹ್ಯಾಂಡಿಕ್ಯಾಫ್ಟ್ ಅಂತ ಅಂದರೆ ಅದ್ರ ಸಾಯೋ ತನಕಲ್ಲೂ ಅದ್ರ ಜೀವನ ಎಷ್ಟು ಹಾಳಾಗುತ್ತೆ ಅಲ್ವಾ. ಸೊ ಹಾಗೆಯೇ ಆ ಟೈಮಲ್ಲಿ ತುಂಬ ಅಳೋದು, ಮತ್ತು ಕೊಲೆಗಡುಕ ಮಗು ನೋಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಒಳ್ಳೆ ಬುಕ್ಗಳನ್ನು ಓದಬೇಕು, ಒಳ್ಳೆ ಮೂವಿಗಳನ್ನು ಅಥವಾ ಒಳ್ಳೆ ಸೀರೀಸ್ನ ನೋಡಬೇಕು ಅಂತ ಹೇಳೋದು ಇದಕ್ಕೇ. ಏನಾಗುತ್ತೆ, ಈ ಡಾಕ್ಯುಮೆಂಟ್ರಿ ಅವರು ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಸೊ ಅಲ್ಲಿ ಯಾವುದೋ ಒಂದು ಕೊಲೆದು ಡಾಕ್ಯುಮೆಂಟ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರಲ್ವಾ. ಅಂದರೆ ಸೊ ಆ ಥರ ಒಂದು ಸ್ಟೋರಿ ಬುಕ್ಕನ್ನು ಪ್ರೆಗ್ನೆಂಟ್ ಇದ್ದಾಗ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅದನ್ನು ಓದಿ ಲಾಸ್ಟಿಗೆ ಮಗುನೇ ವಿಚಿತ್ರ ಮತ್ತು ಇದೊಂಥರ ಭಯಾನಕ. ಸೊ ಆ ಗನ್ ತೊಗೊಂಡು ಆ ಮಗುನೇ ಶೂಟ್ ಮಾಡಿರುತ್ತೆ. ಸೊ ಎಷ್ಟು ವಿಚಿತ್ರ, ಎಷ್ಟು ಇದು ಅಂತ ಹೇಳೋಕ್ಕೆ ಆಗೋದಿಲ್ಲ. ಗೆಬ್ರಿಲಾ ಬರ್ನಾಲ್ ಅಂತ ಅಂದ್ಬಿಟ್ಟು ಈಕೆ ತಾಯಿ ಸ್ಯಾನ್ಸ್ಕ್ರಿಟ್ ಸೊ ಅದ್ರದ್ದು ಇದಕ್ಕೆ ಹೋಗ್ತಾ ಇದ್ದಾಗ ಪ್ರೆಗ್ನೆಂಟ್ ಇದ್ದರು. ಸೊ ಅಲ್ಲಿ ಇದು ಮಾಡಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿದಾಗ ಏನು ಆ ಮಗುಗೂ ಸಹ ಅದು ಕನೆಕ್ಟ್ ಆಗಿ ಅವ್ರು ಇವಾಗ ಸಿಂಗರ್, ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಈ ಥರ ಇವೆಲ್ಲವೂ ಸತ್ಯ ನಿದರ್ಶನಗಳು, ತುಂಬ ಸ್ಟೋರೀಸು. ಅಂದರೆ ನಾವು ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ನಾವು ಯೋಚನೆ ಮಾಡ್ತೀವಿ, ಹೇಗೆ ನಾವು ಇರ್ತೀವಿ, ಅದು ಬಹಳ 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 ಮುಖ್ಯ ಆಗುತ್ತೆ. ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶ, ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ ಅಂತ ಅನ್ನೋದು ಈಗಿನ ಜನ್ರೇಷನಲ್ಲಿ ನಾವು ನೋಡ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕಾರಣ ತಂದೆ ತಾಯಿಗೆ ಸಮಯನೇ ಸಿಗ್ತಾ ಇಲ್ಲ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಡೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಪ್ರೆಗ್ನೆಂಟ್ ಇದ್ದಾಗ ಬರೀ ಒಂದಷ್ಟು ಸೀರಿಯಲ್ಗಳನ್ನು ನೋಡ್ತಾ ಕೂತಿರ್ತಾರೆ. ಇಲ್ಲ ಅಂತಂದರೆ ಈ
ಏನು ನೆಗೆಟಿವ್ ಯೋಚನೆಗಳಿರ್ಬೋದು ಅಥವಾ ಫ್ಯಾಮಿಲಿ ಸಮಸ್ಯೆಗಳನ್ನ ತಲೆಗೆ ಹಾಕೊಂಡು ಕೂತ್ಕೊಳ್ಳೋದು, ಇದೆಲ್ಲವೂ ಕೂಡ ಸೇರಿ ಇವತ್ತು ಉತ್ತಮವಾದಂಥ ಸಮಾಜನ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಅದೇನೇ ಕಷ್ಟ ಇದ್ರೂ ನೀವು ಯಾರು ಪ್ರೆಗ್ನೆಂಟ್ ಇರ್ತೀರಾ, ಇಷ್ಟು ದಿನ ಏನಾಯಿತೋ ಗೊತ್ತಿಲ್ಲ, ಇನ್ನು ಮುಂದೆನಾದ್ರೂ ಒಂದು ಒಳ್ಳೆಯದನ್ನು, ಒಳ್ಳೆ ವ್ಯಕ್ತಿನ, ಒಳ್ಳೆ ಪ್ರಜೆನ ನಮ್ಮ ದೇಶಕ್ಕೆ ಕೊಡಬೇಕು, ನಮ್ಮ ಮನೆಗೆ ಕೊಡಬೇಕಂತ. ನಮ್ಮ ಮನೆಗೆ ಒಳ್ಳೆ ಪ್ರಜೆ ಆದರು ಅಂತಂದರೆ ಆಬ್ವಿಯಸ್ಲಿ ದೇಶಕ್ಕೂ ಒಳ್ಳೆ ಪ್ರಜೆ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳು ಏನಾಗಬೇಕು, ಮುಂದೆ ಅವ್ರು ಏನಾಗಬೇಕು ಅನ್ನೋದನ್ನು ಅವರು ಹೊಟ್ಟೆಲಿ ಇದ್ದಾಗಲೇ ಸಹ, ಇದ್ರ ಬಗ್ಗೆ ನಾನು ಲಾಸ್ಟ್ ಟೈಮು ಒಂದು ಬೇರೆ ಥರ ವಿಡಿಯೋ ಮಾಡಿ ಹಾಕಿದ್ದೆ ಅನಿಸುತ್ತೆ, ನಾವೇನು ಅಂದ್ಕೊಳ್ತಾ ಇರ್ತೀವಿ ಅಂತ. ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡೇ 1 ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದರಿಂದ ನಿಮ್ಮ ಎಷ್ಟೋ ನಡವಳಿಕೆಗಳು ಬದಲಾಗಬೇಕು. ತುಂಬ ಆನೆಸ್ಟ್ ಅಂತ ಇರಬೇಕು, ಐ ಮೀನ್ ಪ್ರಾಮಾಣಿಕರಾಗಿ ಇರಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ನೋಡಬೇಕು. ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತಾರೆ, ಸೊ ಇದನ್ನು ಒಂದು ರೀತಿಯಲ್ಲಿ ನಾವು ಆ ಒಂದು ಜರ್ನಿ ಅಥವಾ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಅದ್ಭುತವಾದಂತಹ ಮಕ್ಕಳು ನಾವು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತೀವಿ. ಮಕ್ಕಳು ಮಾಡ್ಕೊಳ್ಳೋದು ಏನು ನೀನು ಪ್ರೆಗ್ನೆಂಟಾ, ದಯವಿಟ್ಟು ಈ ಥರ ಉಡಾಫೆ ಮಾಡಬೇಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಹಸ್ಬೆಂಡ್ ನೋಡ್ತಾ ಇರಲಿ ಅಥವಾ ಪ್ರೆಗ್ನೆಂಟ್ ಇದ್ದವ್ರು ನೋಡ್ತಾ ಇರಲಿ, ಯಾರೇ ಇರಲಿ, ದಯವಿಟ್ಟು ಆದಷ್ಟು ನೀವು ಒಳ್ಳೆಯ ವಿಚಾರಗಳ ಕಡೆ ಗಮನ ಕೊಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಈ ಅನುಮಾನ ಪಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ಬರನ್ನ ನಿಂದಿಸೋದು ಅಥವಾ ಕೊಲೆ ಮಾಡೋದು, ದರೋಡೆ ಮಾಡೋದು, ಮೋಸ ಮಾಡೋದು, ಈ ಥರ ಮಾತುಗಳು ದಯವಿಟ್ಟು ಮಾತಾಡೋದಕ್ಕೆ ಹೋಗಬೇಡಿ. ಸೊ ನೀವಿವಾಗ ಈ ಒಂದು 9 ತಿಂಗಳು ಎಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ತೀರಾ, ನಿಮ್ಮ ಮಕ್ಕಳ ಜೊತೆ ನಿಮ್ಮ ಭವಿಷ್ಯನೂ ಕೂಡ ಅಷ್ಟೇ ಅದ್ಭುತವಾಗಿ ಇರುತ್ತೆ. ಮುಂದೆ ಅವರಿಂದ ಒಳ್ಳೆಯ ಹೆಸರುಗಳು, ಒಳ್ಳೆಯ ಒಂದು ಜೀವನನ ನೀವು ನೋಡೋದಕ್ಕೆ ಸಾಧ್ಯ. ಸೊ ಇದನ್ನು ನಾನು ಹೇಳಬೇಕಿತ್ತು. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಏನಾದರೂ ಇನ್ ಕೇಸ್ ನಿಮಗೆ ಈ ಬುಕ್ಕನ್ನು ಪರ್ಚೇಸ್ ಮಾಡಬೇಕಂತ ಅಂದರೆ ಕೇಳ್ತೀರಾ, ಆಬ್ವಿಯಸ್ಲಿ ಲಿಂಕ್ ಕೇಳ್ತೀರಾ. ಬುಕ್ಕನ್ನು ತೊಗೊಂಡು ಓದಿ ಖಂಡಿತವಾಗ್ಲೂ. ಗರ್ಭ ಸಂಸ್ಕಾರ ಅಂತ ಅಂದ್ಬಿಟ್ಟು ಇದು ಅಮೆಝಾನಲ್ಲಿ ನಾನು ತರಿಸಿದ್ದೆ. ಆ್ಯಂಡ್ ಇದ್ರದ್ದು ಲಿಂಕ್ ನಾನು ಸಿಕ್ಕಿದ್ರೆ ಹುಡುಕ್ಬಿಟ್ಟು ಟ್ಯಾಗ್ ಮಾಡಿರ್ತೀನಿ, ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ನೀವೇನು ಬುಕ್ ಕೊಡ್ತೀರಾ, ಈ ಬುಕ್ಕನ್ನು ಕೂತ್ಕೊಂಡು ಓದಿದ್ರೆ 1 ದಿನದಲ್ಲಿ ಮುಗಿಸ್ಬೋದು. ಜಸ್ಟ್ 1 ದಿನನೂ ಬೇಡ, ನಿಮಗೆ ಕರೆಕ್ಟಾಗಿ ಕೂತ್ಕೊಂಡು ಹೋದರೆ 1 hour 2 hours ಮುಗಿಸ್ಬಿಡ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಇನ್ಫಾರ್ಮೇಟಿವ್ ಆಗಿ ಇದೆ. ಆ್ಯಂಡ್ ಒಂದು ಚಿಕ್ಕದಾಗಿ ನಿಮಗೆ ಏನು ಇದರಲ್ಲಿ ಮಾಹಿತಿ ಇದ್ರೂ ನಿಮ್ಮ ಲೈಫ್ಗೆ ತುಂಬ ಇಂಪ್ಯಾಕ್ಟ್ ಆಗೋದಂತೂ ಸತ್ಯ. ಪೈಸಾ ವಸೂಲ್ ಅಂತ ಹೇಳ್ತಾರಲ್ವ, ಸೊ ಆ ಥರ. ಎಸ್, ಇದು ನನ್ನ ಒಂದು ಅನಿಸಿಕೆಯ, ನನ್ನ ಒಂದು ಅಭಿಪ್ರಾಯದ ಮಾತಾಗಿತ್ತು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು, ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಿಂದಲೇ ಉತ್ತಮ ಸಮಾಜನ ರೂಪಿಸೋದಕ್ಕೆ ಸಾಧ್ಯ. ದಯವಿಟ್ಟು ಯಾವುದ್ಯಾವುದೋ ವಿಡಿಯೋಗಳನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ, ಯಾರೋ ಜಗಳ ಮಾಡಿದ್ರು, ಯಾರೋ ಹೊಡೆದಾಡಿದ್ರು, ಯಾರೋ ಏನೋ ಮಾತಾಡಿದ್ರು ಅಂತ ಎಂಟರ್ಟೈನ್ಮೆಂಟ್ ತೊಗೊಳೋದಕ್ಕಿಂತ, ಎಸ್ ಆಫ್ಕೋರ್ಸ್ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಬೇಕು, ಬಟ್ ಇನ್ನೊಬ್ಬರು ಅಳೋದನ್ನು, ಇನ್ನೊಬ್ಬರು ದುಃಖ ಪಡೋದನ್ನು, ಇನ್ನೊಬ್ಬರಿಗೆ ಬೇಜಾರಾಗೋದನ್ನು ನೋಡಿ ನಾವು ಖುಷಿ ಪಡೋದು ಒಳ್ಳೆಯದಲ್ಲ ಅಲ್ವಾ? ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಅಂದ್ಕೊಂಡು. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.